ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೇರೆ ಸೋಮಶೆಟ್ಟಿಹಳ್ಳಿ ಕೆರೆಗುಡ್ಡದಹಳ್ಳಿ ಭಾಗದಲ್ಲಿ ಪರಮ ವೈಭವದ ಭಾರತಕ್ಕಾಗಿ ಹಿಂದೂ ಸಮಾಜೋತ್ಸವ ಅದ್ದೂರಿ ಕಾರ್ಯಕ್ರಮ. ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು, ಸ್ಥಳೀಯ ಪ್ರಭಾವಿ ಮುಖಂಡರಾದ ಜಿ ಮರಿಸ್ವಾಮಿ, ಅಬ್ಬಿಗೇರೆ ಲಾರಿ ಮಂಜಣ್ಣರವರು, ಅಧ್ಯಕ್ಷರಾದ ಸೋಮಶೇಖರ್, ಅಬ್ಬಿಗೇರೆ ಯುವ ಮುಖಂಡರಾದ ಮಂಜುಗೌಡರವರು ಸೇರಿದಂತೆ ಸ್ಥಳೀಯ ಗಣ್ಯರು, ಹಿಂದೂ ಸಮಾಜದ ಕಾರ್ಯಕರ್ತರಿಂದ ಯಶಸ್ವಿಯಾದ ಕಾರ್ಯಕ್ರಮ. ಹೌದು, ದಾಸರಹಳ್ಳಿ ಕ್ಷೇತ್ರದ ಹಿಂದೂ ಸಮಾಜೋತ್ಸವವನ್ನು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಸರಿಮಯವಾಗಿ ಕಂಗೊಳಿಸಿದ ಬೀದಿಗಳು, ಹಿಂದೂ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳು ಜನಮನ ಸೆಳೆದವು. ಮಾಧ್ಯಮದೊಡನೆ ಮಾತನಾಡಿದ ಅಬ್ಬಿಗೇರೆ ಯುವ ಮುಖಂಡರಾದ ಶ್ರೀ ಮಂಜುಗೌಡರವರು, ಸನಾತನ ಹಿಂದೂ ಧರ್ಮವನ್ನು ಪಾಲಿಸಿಕೊಂಡು ರಕ್ಷಿಸಿಕೊಂಡು ಹೋಗುವುದು ಇಂದಿನ ಎಲ್ಲ ಯುವ ಪೀಳಿಗೆಯ ಆದ್ಯ ಕರ್ತವ್ಯವಾಗಿದೆ ಎಂದು ನುಡಿದರು. ಮೊದಲನೇದಾಗಿ ನಮ್ಮ ಹಿಂದೂಗಳನ್ನ ಬಿಡುಗಡೆ ಮಾಡೋದು ಅಥವಾ ಡಿವೈಡ್ ಮಾಡೋದು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಎಲ್ಲ ಯುವಕರು ಎಚ್ಚೆತ್ತುಕೊಂಡು ಎಲ್ಲ ಒಗ್ಗಟ್ಟಾಗಿರಬೇಕು. ಇನ್ನು ಮುಂದೆ ನಾವೆಲ್ಲ ಒಗ್ಗಟ್ಟಿಲ್ಲ ಅಂದರೆ ನಮ್ಮನ್ನ ಎಲ್ಲ ಛಿದ್ರ ಮಾಡಿ ನಾವು ಒಗ್ಗಟ್ಟಿನಿಂದ ಭಾಳ ಪರಿಣಾಮ ಎದುರಿಸಬೇಕಾಗುತ್ತೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಭಾಳ ಹಿಂದೂಗಳ ಭವಿಷ್ಯ ಭಾಳ ಹದಗೆಡ್ತಾ ಇದೆ. ಈಗಿನ ನೀವೆಲ್ಲ ನೋಡಿರ್ಬೋದು, ಕ್ರೈಸ್ಟ್ ಆಗಿರ್ಬೋದು, ಮುಸ್ಲಿಮ್ಸ್ ಬಾಂಧವರಾಗಿರ್ಬೋದು, ಎಲ್ಲರೂ ಅವರವರ ಒಗ್ಗಟ್ಟಾಗಿ ಅವರು ತೋರಿಸ್ತಾ ಇದ್ದಾರೆ. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಕಮ್ಮಿ ಆಗ್ತಾ ಇದೆ. ಅದನ್ನು ಎಲ್ಲರೂ ನಾವು ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಸ್ಲೋಗನಿಂದ ಹಿಡಿದು ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದೆ ಭಾಳ ಪರಿಣಾಮ ಎದುರಿಸಬೇಕಾಗುತ್ತೆ. ಹೀಗೆ ನಮ್ಮ ಮುಂದಿನ ಪೀಳಿಗೆಗೂ ಭಾಳ ಎಫೆಕ್ಟ್ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಆದ್ದರಿಂದ ಎಲ್ಲ ನಮ್ಮ ಯುವಕರು ನಮ್ಮ ಹಿಂದೂಗಳನ್ನ ಸೇರಿಕೊಂಡು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಜನ ಹೇಳ್ತಾರೆ. ಅದ್ರ ಬಗ್ಗೆ ಇವಾಗ ದೊಡ್ಡ ಕುಲದಲ್ಲಿ ಉತ್ತಮ ಕುಲದಲ್ಲಿ ಯಾಕೆ ಒಂದು ಕೆಳಮಟ್ಟದ ಕುಟುಂಬದಲ್ಲಿ ಸಂಬಂಧ ಬೆಳೆಸೋಕ್ಕಾಗುತ್ತಾ? ಅದು ಆ ಬೆಳೆಸೋದಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಇದು ಭಾಳ ಉತ್ತಮವಾದ ಪ್ರಶ್ನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಹಿಂದೂಗಳು ಈ ರೀತಿ ಜಾತಿ ವಿಂಗಡಣೆ ಮಾಡಿಕೊಂಡು ಭಾಳ ವಿಂಗಡಣೆ ಆಗ್ತಾ ಇದ್ದಾರೆ. ಇದಕ್ಕೆ ಇದು ಭಾಳ ಖಂಡನೀಯ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇದು ಮದುವೆ ಆಗೋದು ಭಾಳ, ನೀವು ಹೇಳಿದ ಪ್ರಶ್ನೆಗೆ ಮದುವೆ ಆಗ್ಬೋದು, ಅದೇನು ಭಾಳ ದೊಡ್ಡ ಪ್ರಶ್ನೆ ಏನಲ್ಲ. ಜಾತಿ, ಕೆಳ ಜಾತಿ ಆಗಿರ್ಬೋದು, ಮೇಲಿನ ಜಾತಿ ಆಗಿರ್ಬೋದು, ಇದೆಲ್ಲ ನಾವು ಮಾಡ್ಕೊಂಡಿರೋದು, ಇದೆಲ್ಲ ಮಾನವ ಮಾಡ್ಕೊಂಡಿರೋದು ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇದು ಡಿವೈಡ್ ಮಾಡೋಕ್ಕೆ ನಮಗೆ ವಿರೋಧಿಗಳು ಅಥವಾ ಬೇರೆ ಜಾತಿಗಳವರಾಗಿರ್ಬೋದು ಇದನ್ನು ಬಿಂಬಿಸ್ತಾ ಇದ್ದಾರೆ ಅಷ್ಟೇ. ಇದನ್ನು ಯಾವುದೇ ರೀತಿ ನಮ್ಮ ಹಿಂದೂಗಳು ಅದನ್ನು ಮಾಡ್ತಾ ಇಲ್ಲ. ಅದು ಮಾಡಿದ್ರು ಎಲ್ಲೋ ಒಂದು ಸಣ್ಣ ಪುಟ್ಟ ಆಗಿದ್ರು ಅದನ್ನೇ ದೊಡ್ಡದಾಗಿ. ನಿಮ್ಮ ಒಪಿನಿಯನ್ ಏನಿದೆ ಅದಕ್ಕೆಲ್ಲ? ಒಳ್ಳೆ ವಿರೋಧ ಇದೆ. ಎಲ್ಲ ಜಾತಿ ಆಗಲಿ ಧರ್ಮ ಆಗಲಿ ನಾವೆಲ್ಲ ಹಿಂದೂಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದಾಗಿರ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ರೀತಿ ಜಾತಿಗಳನ್ನೂ ನೋಡಬಾರ್ದು ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಇವತ್ತು ಎಲ್ಲೊಂದು ಕಡೆಗೆ ರಾಜಕೀಯ ಅಂತ ಬಂದಾಗ ಜಾತಿಗಳ ವಿಚಾರಗಳು ಕೂಡ ತಗೊಂಡ್ಬರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ ನೀವು? ಈಗ ನಮ್ಮ ರಾಜಕಾರಣಿಗಳು ತುಂಬಾ ನೀವು ನೋಡ್ದಂಗೆ ಜಾತಿಗಳನ್ನ ತಗೊಂಡ್ಬರ್ತಾರೆ. ಇದನ್ನ ಡಿವೈಡ್ ಅಂಡ್ ರೂಲ್ ಅಂತ ನಮ್ಮ ಬ್ರಿಟಿಷರು ಮಾಡಿದ್ರು. ಈಗ ಅದೇ ರೀತಿ ನಮ್ಮ ರಾಜಕಾರಣಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಮೊನ್ನೆ ಇಲ್ಲಿಯವರಾಗಿರ್ಬೋದು, ಗೆದ್ದಿರ್ಬೋದು, ಅದಕ್ಕೆ ಜಾತಿಗಳನ್ನ ತರ್ತಾ ಇದ್ದಾರೆ ನಮ್ಮ ಸುಮಾರು ಜನ. ಅದೆಲ್ಲ ಸುಳ್ಳು. ಆಕ್ಚುಲಿ ಅವರಿಗೆ ಕರ್ನಾಟಕ ಜನತೆಯ ಆಶೀರ್ವಾದ ಇತ್ತು, ಅದರಿಂದ ಬಿಗ್ ಬಾಸ್ ಅಲ್ಲಿ ಅವ್ರು ವಿನ್ ಆದ್ರು. ಅದನ್ನ ಬೇರೆ ಬೇರೆ ರೂಪ ಕೊಟ್ಟು ಬೇರೆ ಬೇರೆ ಜಾತಿ ಡೈವರ್ಟ್ನ ಮನಸ್ಥಿತಿಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.
ಸರ್